ನಗೋವರೆಗೂ ನಗೋವರೆಗೂ ಕಾದಿರುವೆ ಬಾ ಮನೆವರೆಗೂ ಕೊನೆವರೆಗೂ ನಾನಿರುವೆ ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆ ನಾ ನಿನ್ನ ಕಂಡು ಮರೆತೆ ನನ್ನೆನ ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲ್ಲಿ ಎಂತ ಚಂದ ಇಂಥ ಬಂಧನ ಸೇರಿ ಬಂದ ತಮ್ಮೆಲ್ಲರನ್ನ ಈ ಮಧ್ಯಾಹ್ನದ ವೇಳೆಯಲ್ಲಿ ಕ್ರಿಸ್ತೇಸುವಿನ ಮೂಲಕ ವಂದಿಸಿ ಸ್ವಾಗತಿಸ್ತೇನೆ. ನಮ್ಮೆಲ್ಲರಿಗೆ ತಿಳಿದು ಬಂದಿರುವಂತ ಉದ್ದೇಶ, ಪ್ರೀತಿಯುಳ್ಳ ಕುಟುಂಬಸ್ಥರು ತಮ್ಮ ಮಕ್ಕಳ ನಿಶ್ಚಿತಾರ್ಥದ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರನ್ನ ಆಹ್ವಾನಿಸಿರುತ್ತಾರೆ. ಈ ನಿಶ್ಚಿತಾರ್ಥ ಪ್ರಾರ್ಥನಾ ಕೂಟವನ್ನ ನಾವು ಪ್ರಾರಂಭಿಸುವಂತ ನಿಟ್ಟಿನಲ್ಲಿ ಎದುರು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನಾ ಪೂರ್ವಕವಾಗಿ ಈ ನಮ್ಮ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ನಾವು ದೇವರಾಸ್ತದಲ್ಲಿ ಒಪ್ಪಿಸಿ ನಾವು ಮುಂದುವರೆಯೋಣ. ಪ್ರಾರ್ಥನೆ ಮಾಡೋಣ. ಸಕಲ ವಿಧವಾದ ಆಶೀರ್ವಾದಗಳಿಗೆ ಮೂಲಕರ್ತನಾಗಿರುವ ಪರಮ ಪ್ರೀತಿಯುಳ್ಳ ದೇವರೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ನಿನಗೆ ಸ್ತೋತ್ರಗಳನ್ನ ಸಮರ್ಪಣೆ ಮಾಡುತ್ತೇವೆ. ನೀನು ಆದಿಯಲ್ಲಿಯೇ ಗಂಡು ಹೆಣ್ಣನ್ನ ನಿರ್ಮಿಸಿ ನಿನ್ನ ಸ್ವರೂಪದಲ್ಲಿ ಅವರನ್ನ ನಿರ್ಮಾಣ ಮಾಡಿ ಅವರ ಮಧ್ಯೆ ನಿನ್ನ ಅನ್ಯೂನ್ಯತೆಯನ್ನ ಏರ್ಪಡಿಸಿ ಕುಟುಂಬವಾಗಿ ಮುಂದುವರಿಯುತ್ತಾ ನಿನ್ನ ಆಶೀರ್ವಾದಗಳನ್ನ ಪಡೆಯುತ್ತಾ ಲೋಕದಲ್ಲಿ ನಿನ್ನ ಸ್ವಕೀಯ ಜನರಾಗಿ ಬಾಳುವಂತೆ ನೀನು ಅನುಗ್ರಹಿಸಿಕೊಟ್ಟಂತ ಎಲ್ಲ ಕೃಪೆಯ ಕಾರ್ಯಗಳಿಗಾಗಿ ಸ್ತೋತ್ರ ಹೇಳುತ್ತೇವೆ. ಈ ಮಧ್ಯಾಹ್ನದ ವೇಳೆಯಲ್ಲಿ ಕುಟುಂಬಸ್ಥರಾಗಿ, ಹಿತೈಷಿಗಳಾಗಿ, ಸಂಬಂಧಿಕರಾಗಿ, ನೆರೆಹೊರೆಯವರಾಗಿ ನೀನು ಎರಡು ಕುಟುಂಬಗಳ ಮಕ್ಕಳ ಜೀವಿತದಲ್ಲಿ ನಡೆಸಿದ ಕಾರ್ಯವನ್ನ ಸ್ಮರಿಸಿ ನಿಶ್ಚಿತಾರ್ಥದ ಮೂಲಕ ಮಕ್ಕಳು ಒಂದಾಗಿ ದಾಂಪತ್ಯ ಜೀವಿತವನ್ನ ಮದುವೆಯ ಮೂಲಕ ನಿನ್ನಿಂದ ಹೊಂದುವ ತನಕ ನೀನು ಅವರನ್ನ ಕರ ಹಿಡಿದು ಮುಂದೆ ನಡೆಸು ಎಂಬುದಾಗಿ ಭಿನ್ನವಿಸಲು ಬಂದಿದ್ದೇವೆ. ಎರಡು ಕುಟುಂಬಗಳ ಈ ಒಡಂಬಡಿಕೆಯ ಮೊದಲ ಅಧ್ಯಾಯ ವಧುವರರ ಮೂಲಕ ಒಡಂಬಡಿಕೆಯ ಪೂರ್ಣ ಅಧ್ಯಾಯಗೊಂಡು ಎರಡು ಕುಟುಂಬಗಳ ಅನ್ಯೂನ್ಯತೆಯಲ್ಲಿ, ಒಗ್ಗೂಡುವಿಕೆಯಲ್ಲಿ, ಪರಸ್ಪರ ಸಹಕರಣೆಯ ಬಾಳ್ವೆಯಲ್ಲಿ ಮುಂದೆ ನಡೆಸುವಂತೆ ನಿನ್ನ ಕೃಪೆಯನ್ನ ಬೇಡುತ್ತೇವೆ. ಈಗಲೂ ಈ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿ ನೀನು ತಾನೇ ಎಲ್ಲ ಕಾರ್ಯಗಳನ್ನ ಮಂಗಳ ಮಾಡು ಎಂಬುದಾಗಿ ಬೇಡುತ್ತಾ ನಮ್ಮ ಪ್ರಾರ್ಥನೆಯನ್ನ, ಈ ನಿಶ್ಚಿತಾರ್ಥವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ನಾವು ಹಾಗೆ ಎದ್ದು ನಿಂತಿರುವಂತೆ ಕೈಗೆ ಕೊಡಲ್ಪಟ್ಟಂತ ಪ್ರತಿಯಲ್ಲಿನ ಮೊದಲ ಗೀತೆ ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೆ. ಈ ಸಂಗೀತವನ್ನ ಹಾಡುವಾಗ ಪ್ರೀತಿಯುಳ್ಳ ಎರಡು ಕುಟುಂಬದ ಸದಸ್ಯರುಗಳು, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ವೇದಿಕೆಯ ಮೇಲೆ ಕರೆತರುವಂತೆ ನನ್ನ ಪ್ರೀತಿಯಿಂದ ಕೇಳಿಕೊಳ್ತಾನೆ. ಮೊದಲು ವಧು, ನಂತರದಲ್ಲಿ ವರ. ಭೂಪರಲೋಕ
ದೇವರೇ ಸಮಸ್ತ ವಾತನೆ ಅನಂತ ಸ್ತೋತ್ರ ಸಂಸಾರ ಕ್ಷೇಮ ಬಾಳಿಗೆ ನೀನಾಶೀರ್ವಾದ ತಮ್ಮೆಲ್ಲರ ಸಮಕ್ಷಮದಲ್ಲಿ ದೇವರ ಪ್ರಸನ್ನತೆಯ ಅನುಭವದಲ್ಲಿ ಈ ಸಮಯದಲ್ಲಿ ನಾನು ಕೇಳ ಬಯಸುವುದೇನೆಂದರೆ, ಎರಡು ಕುಟುಂಬಗಳು ಇಲ್ಲಿ ಸೇರಿ ಬಂದಿರುವಂತ ಉದ್ದೇಶವನ್ನ ನೆರೆದಿರುವಂತ ಎಲ್ಲ ಜನರಿಗೆ ತಿಳಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಬಂದಂತ ನಿಮ್ಮೆಲ್ಲರನ್ನ ಎರಡು ಕುಟುಂಬಗಳ ಪರವಾಗಿ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಹಾಗೂ ನಿಮ್ಮನ್ನ ವಂದಿಸುವನಾಗಿದ್ದೇನೆ. ಇಲ್ಲಿ ಬಂದಂಥ ಉದ್ದೇಶ ಶ್ರೀಯುತ ದೇವರಾಯಲ್ ಮತ್ತು ಅವರ ದಂಪತಿ, ಅವರಿಗೆ ಇರುವಂಥ ಪ್ರಿಯ ಮಗ ರತಿನ್ ರಾಯಲ್, ಇವರು ಮೂಡಿಗೆರೆಯಿಂದ ಬಂದಿದ್ದಾರೆ. ಇವರ ಮಗನನ್ನು ನನ್ನ ಮಗಳಾದ ಕುಮಾರಿ ರೀಟಾ ಇವಳಿಗೆ ನಿಶ್ಚಿತಾರ್ಥ ಮಾಡುವಂಥ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇವೆ. ದೇವರ ಕೃಪೆಯನ್ನು ನಿಮ್ಮೆಲ್ಲ ನಾವು ಬೇಡುವರಾಗಿದ್ದೇವೆ. ಹಾಗೂ ಈ ಕಾರ್ಯದಲ್ಲಿ ಪ್ರಿಯ ಮಕ್ಕಳನ್ನು ನಿಶ್ಚಿತಾರ್ಥದ ಮೂಲಕ ಮುಂದಿನ ಮದುವೆ ಕಾರ್ಯಕ್ಕೆ ನಾವೆಲ್ಲರೂ ಸಿದ್ಧರಾಗುವಂತೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಒಪ್ಪಿಸಿಕೊಡಲು ಬಂದಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಆರೈಸುವಿಕೆ ಇದರೊಟ್ಟಿಗೆ ಇರುವಂತೆ ನಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೇವೆ. ಈಗ ಕುಟುಂಬಸ್ಥರ ಬಿನ್ನಹವನ್ನ ಮತ್ತು ಅವರ ನಿರೀಕ್ಷೆಯನ್ನ ನಾವು ಕೇಳಿದ್ದೇವೆ. ದೇವರವರ ಬಿನ್ನಹವನ್ನ, ಅವರ ಮಕ್ಕಳ ಜೀವನದ ನಿರೀಕ್ಷೆಯನ್ನ, ಮದುವೆಯ ತನಕ ಕರ್ತನ ಕಾರ್ಯಗಳನ್ನ ನಾವೆದುರು ನೋಡುವುದಕ್ಕೆ ಮುಂದಾಗೋಣ. ಈ ಸಮಯದಲ್ಲಿ ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸ ಬನ್ನಿ. ಈ ಗೀತೆಯನ್ನ ಹಾಡೋಣ. ಈ ಗೀತೆಯನ್ನ ಹಾಡುವಾಗ ವಧು ಮತ್ತು ವರ ಎರಡು ಕುಟುಂಬದ ತಾಂಬೂಲಗಳನ್ನ ತಟ್ಟೆ ಬದಲಾಯಿಸಿಕೊಳ್ಳುವಂತಹ ಕಾರ್ಯಕ್ರಮವನ್ನ ನಡೆಸಲಾಗ್ತದೆ. ಹಾಗಾಗಿ ಎರಡು ಕುಟುಂಬದ ಸದಸ್ಯರುಗಳು ಮುಂದೆ ಬರುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ.
ಪ್ರೀತಿಯುಳ್ಳ ರೀಟಾ ಹಾಗೂ ರತಿನ್ ಇಬ್ಬರು ಮಕ್ಕಳು ದೇವರ ಅನ್ಯೂನ್ಯತೆ ಎನ್ನುವ ಕುಟುಂಬದ ಭಾಗ್ಯಕ್ಕೆ ಸೇರುವಂತ ಹೊಸ್ತಿನಲ್ಲಿದ್ದಾರೆ. ಈ ಎರಡು ಕುಟುಂಬಗಳ ಆಹ್ವಾನವನ್ನ ಮನ್ನಿಸಿ ಬಂದಂತ ತಮ್ಮೆಲ್ಲರ ಮುಂದೆ ಎರಡು ಕುಟುಂಬಗಳಿಗೆ ಕೇಳುವ ಪ್ರಶ್ನೆ, ನಿಮ್ಮ ಮಗ ರತಿನ್ಗೆ ಪ್ರೀತಿಯುಳ್ಳ ರೀಟಾ ಮಗಳನ್ನ ನಿಮ್ಮ ಸೊಸೆಯಾಗಿ ಸ್ವೀಕರಿಸುವುದಕ್ಕೆ ನಿಮ್ಮ ಕುಟುಂಬವಾಗಿ ಒಪ್ಪಿಗೆ ಇದೆಯೇ? ಪ್ರೀತಿಯುಳ್ಳ ರೀಟಾ ತಂದೆ ತಾಯಿಗಳಾದಂಥ ಫ್ರಾಂಕ್ಲಿನ್ ಹಾಗೂ ಪ್ರೇಮಕ್ಕ, ನಿಮ್ಮ ಮಗಳಾದ ರೀಟಾ ಮಗಳಿಗೆ ಪತಿಯಾಗಿ ರತಿನ್ ರವರನ್ನ ಸ್ವೀಕರಿಸುವುದಕ್ಕೆ ನಿಮಗೆ ಪೂರ್ಣ ಒಪ್ಪಿಗೆ ಇದೆಯೇ? ಒಪ್ಪಿಗೆ. ಪ್ರೀತಿಯುಳ್ಳ ರೀಟಾ, ನಿಮ್ಮ ಬಾಳ ಸಂಗಾತಿಯಾಗಿ ರತಿನ್ ರವರನ್ನ ಸ್ವೀಕರಿಸುವುದಕ್ಕೆ ನಿಮಗೆ ಒಪ್ಪಿಗೆ ಇದೆಯೇ? ಪ್ರೀತಿಯುಳ್ಳ ರತಿನ್, ನಿಮ್ಮ ಬಾಳ ಸಂಗಾತಿಯಾಗಿ ರೀಟಾ ರವರನ್ನ ಸ್ವೀಕರಿಸುವುದಕ್ಕೆ ನಿಮಗೆ ಒಪ್ಪಿಗೆ ಇದೆಯೇ? ಹಾಗಾದರೆ ನಾವೆಲ್ಲರೂ ಪ್ರೀತಿಯುಳ್ಳ ಕುಟುಂಬದ ಸದಸ್ಯರುಗಳಿಗೆ ನಾವು ಹಾರೈಸುವಂತೆ ತಾಂಬೂಲಗಳನ್ನ ತರುವಂತೆ ನಾನು ಪ್ರೀತಿಯಿಂದ ಕೇಳ್ತೇನೆ. ಶುಭ ಸಂಕೇತದ ವಸ್ತುಗಳಾಗಿ ನೈಡ ಬಯಸುವಂತ ಎಲ್ಲ ವಸ್ತುಗಳಿಗಾಗಿ ದೇವರ ಪ್ರಸನ್ನತೆಯನ್ನ ಆಶೀರ್ವಾದವನ್ನ ನಾವು ಬೇಡುವವರಾಗೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂತ ಪ್ರೀತಿಯುಳ್ಳ ರೆವರೆಂಡ್ ದೇವ್ ಪ್ರಸಾದ್ ಅಯ್ಯನವರು ಮುಂದೆ ಬಂದು ಎಲ್ಲ ವಸ್ತುಗಳಿಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತಹ ನಮ್ಮ ದೇವರೇ, ಈ ಸುಂದರ ಸಮಯಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ದೇವರೇ, ಎರಡು ಕುಟುಂಬದವರು ಒಟ್ಟು ಸೇರಿ ಒಂದು ನಿಶ್ಚಿತಾರ್ಥದ ಈ ಒಂದು ಕಾರ್ಯಕ್ಕೆ ಮುನ್ನ ಪ್ರೀತಿಯ ಕಾಣಿಕೆಗಳನ್ನು ಕೊಡುವಂಥ ಈ ಒಂದು ಸಂದರ್ಭದಲ್ಲಿ ನಿನ್ನ ಆಶೀರ್ವಾದವನ್ನು ಬಯಸ್ತೇವೆ. ಎರಡು ಪ್ರೀತಿಯ ಈ ಪರಸ್ಪರ ಅನ್ಯೂನ್ಯತೆಯ ಗುರುತಾಗಿ ಕೊಡುವಂತಹ ಕಾಣಿಕೆಗಳನ್ನು ನಿನ್ನ ಮುಂದೆ ನೆನಪು ಮಾಡ್ತೇವೆ. ವಿಶೇಷವಾಗಿ ಕಾಣಿಕೆಗಳನ್ನು ಆಶೀರ್ವಾದ ಮಾಡಿ ಕೊಡುವಂತಹ ಪ್ರತಿಯೊಂದು ವಸ್ತಿನಲ್ಲಿ ಒಂದು ಅರ್ಥವಿರಲಿ. ಆ ಮೂಲಕವಾಗಿ ಸಮರ್ಪಿಸುವಾಗ ನೀನು ತಾನೇ ಈ ಸ್ಥಳದಲ್ಲಿ ಇದ್ದುಕೊಂಡು ಆಶೀರ್ವಾದ ಮಾಡು. ಮಾತ್ರವಲ್ಲ ಸ್ವಾಮಿ, ಎರಡು ಕುಟುಂಬವನ್ನ ಒಂದು ಮಾಡುವ ಮುನ್ನ ದೇವರೇ, ಅವರಲ್ಲಿರುವಂತಹ ಪ್ರೀತಿ ಅನ್ಯೂನ್ಯತೆಗಳಿಗೆ ಗುರುತಾಗಿ ಪರಸ್ಪರ ಈ ವಸ್ತುಗಳನ್ನ ವಿನಿಮಯ ಮಾಡುವಾಗ ಸ್ವಾಮಿ, ಈ ಸ್ಥಳದಲ್ಲಿ ಇದ್ದುಕೊಂಡು ಈ ಕಾರ್ಯವನ್ನ ನಿನ್ನ ಕೈಗಳಲ್ಲಿ ಇಟ್ಟುಕೊಂಡು ನಡೆಸು ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳನ್ನ ಆಗುವಂತಹ ಮಕ್ಕಳನ್ನು ಕೂಡ ನೆನಪು ಮಾಡ್ತೇವೆ. ಇದರ ಗುರುತಾಗಿ ದೇವರೇ ಕೊಡುವಂತಹ ಈ ಕಾಣಿಕೆಗಳನ್ನ ಆ ಮೂಲಕವಾಗಿ ಸ್ವೀಕರಿಸಿ ಈ ಪ್ರೀತಿಯನ್ನ ಅರಿತುಕೊಂಡು ಜೀವಿಸುವಂತಹ ಕೃಪಾವರ್ಗದಿಂದ ಬಲಪಡಿಸಿರಿ ಎಂಬುದಾಗಿ ಬೇಡುತ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ಬೇಡಿದ್ದೇವೆ ಎಂಬುದಾಗಿ ವರನ ಕುಟುಂಬಸ್ಥರಿಂದ ವರನ ಕೈಗಳಿಗೆ ಒಂದೊಂದೇ ಉಡುಗೊರೆಗಳನ್ನ ಕೊಡುವಂತೆ ಮತ್ತು ವರ ವಧುವಿಗೆ ನೀಡಿ ವಧುವಿನ ಕುಟುಂಬಸ್ಥರು ಪಡೆಯುವಂತೆ ಕೇಳಿಕೊಳ್ತೇನೆ. ದಯಮಾಡಿ ಸಭೆಯವರು ಕೂತ್ಕೊಳ್ಳಿ.
ಆಮೇಲೆ ಸ್ತೋತ್ರವನ್ನು ಸಲ್ಲಿಸ್ತೀವಪ್ಪ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಸ್ಥಳದಲ್ಲಿ ಕೂಡಿರುವಂಥ ಸನ್ನಿವೇಶವನ್ನು ಅವಕಾಶವನ್ನು ನೀನು ಕಲ್ಪಿಸಿಕೊಟ್ಟಿದ್ದೆ ಸ್ವಾಮಿ. ಎಲ್ಲವನ್ನು ಬಲ್ಲಾತ ದೇವರಾಗಿದೆಯಲ್ಲ ಸ್ವಾಮಿ. ಕರ್ತನೆ, ಅಂದು ಅಬ್ರಹಾಮನ ಸ್ವಾಮಿ ಇಸಾಕನಿಗೆ ಆ ಸ್ತ್ರೀಯನ್ನು ಹುಡುಕುವಾಗ ತನ್ನ ಸೇವಕನನ್ನು ಕಳಿಸಿಕೊಟ್ಟೆಯಲ್ಲ ಸ್ವಾಮಿ. ನೀನು ಹೋಗು, ನನ್ನ ಸೇವಕನು ನನ್ನ ದೇವರು ನನಗೆ ಸಹಾಯವನ್ನು ಮಾಡ್ತಾನೆ ಎಂಬುದಾಗಿ ಆತನ ಯಜಮಾನನಿಗೆ ಹೋಗೊಟ್ಟವನಾಗಿ ಆತನು ಹೋಗುವಾಗ ಆತನಿಗೆ ಬೇಕಾದಂಥ ಎಲ್ಲ ಆಶೀರ್ವಾದವನ್ನು ದಯಪಾಲಿಸಿಕೊಟ್ಟಂಥ ದೇವರು ಸ್ವಾಮಿ. ಎರಡು ಕುಟುಂಬಗಳು ನಿನ್ನನ್ನು ನಂಬಿ ನಿರೀಕ್ಷಿಸುತ್ತಾ ಸ್ವಾಮಿ, ಇವರು ತಮ್ಮ ಬದಲಾವಣೆಯನ್ನು ತಮ್ಮ ವಸ್ತುಗಳನ್ನು ಸ್ವಾಮಿ ಬದಲಾಯಿಸಿಕೊಂಡು ನಿಶ್ಚಯ ಮಾಡಿಕೊಳ್ಳುವಂಥ ಕೃಪೆಗೆ ಇವರನ್ನು ನಡೆಸಿದ ಸ್ವಾಮಿ. ಅಂದು ಅಬ್ರಹಾಮನ ಸ್ವಾಮಿ ತನ್ನ ಸೇವಕನನ್ನು ಕಳಿಸಿಕೊಟ್ಟು ಅದರ ಬೇಕನ್ನು ನೋಡುವಾಗ ಆತನ ಒಡವೆಗಳನ್ನು ಎಲ್ಲವನ್ನು ಕೊಟ್ಟು ಆತನ ಕರೆಕೊಂಡು ಬರುವಾಗ ಆತನ ಹೇಳ್ತೇನೆ, ಈಕೆಯು ನನ್ನ ಮನೆಗೆ ಬೇಕಾದಂಥ ಒಂದು ಸ್ತ್ರೀ ಎಂಬುದಾಗಿ, ದೇವರು ಕಳಿಸಿಕೊಟ್ಟಂಥ ಸ್ತ್ರೀ ಎಂಬುದಾಗಿ ಆತನ ಹೇಗೆ ಸ್ತುತಿಸ್ತಿದನೋ ಅದೇ ರೀತಿ ಇಲ್ಲಿ ಎರಡು ಕುಟುಂಬಗಳು ಸ್ವಾಮಿ ಅನ್ಯೋನ್ಯತೆ ಭಾವನೆಯುಳ್ಳವರಾಗಿ ದೇವರು ನೀನು ಈ ಕುಟುಂಬವನ್ನು ಪರಾಂಬರಿಸಿ ಇವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ದಯಪಾಲಿಸಿಕೊಟ್ಟಿದ್ದೆ ಕರ್ತನೆ. ಇವರ ಆಲೋಚನೆಯಲ್ಲಿ ನಿನ್ನ ಕೃಪೆಯನ್ನು ಸುರಿಸಿದೆ ಸ್ವಾಮಿ. ಒಂದು ಕುಟುಂಬವು ಸೇರ್ಲಿಕ್ಕಾಗುವಂತೆ ನಿನ್ನ ದಿವ್ಯಾತ್ಮನ ಕೃಪಾವರದಿಂದ ತುಂಬಿಸಿ ಇವರ ಜೀವನ ದಾಂಪತ್ಯಕ್ಕೆ ಬೇಕಾದಂಥ ಎಲ್ಲ ಕೃಪಾವರಗಳಿಂದ ನಿನ್ನ ನಡೆಸ್ತಾ ಬಂದದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಎರಡು ಕುಟುಂಬಗಳು ಒಂದಾಗುವಂಥ ಸಮಯವನ್ನು ನಿನ್ನ ದಯಪಾಲಿಸಿಕೊಟ್ಟಿದ್ದಿ. ನಿನ್ನ ಪ್ರೀತಿ ಎಷ್ಟು ಮಹತ್ವಕರವಾದದ್ದು ಎಂಬುದಾಗಿ ವರ್ಣಿಸುತ್ತಾ ಅರ್ಥೈಸಿಕೊಂಡು ಜೀವನ ಮಾಡಲಿಕ್ಕಾಗುವಂತೆ ಇವರನ್ನು ನಿನ್ನನ್ನು ಬಲಪಡಿಸಿದ್ದಿ ಸ್ವಾಮಿ. ಕರ್ತನೆ, ನಿನ್ನ ಮಕ್ಕಳಾಗಿ ಇವರನ್ನು ಆರಿಸಿಕೊಂಡಿದ್ದೆ ಸ್ವಾಮಿ. ಕರ್ತನೆ, ಇವರು ಕೈಗೊಳ್ಳುವಂಥ ಎಲ್ಲ ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ಎಲ್ಲ ಕಾರ್ಯಗಳು ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ, ನಿನ್ನ ಕೃಪೆ ಎರಡು ಕುಟುಂಬಗಳ ಮೇಲೆ ಇವರು ಇರಿಸಿ ಇವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು, ಹಣದ ಸಹಾಯವನ್ನು, ಜನರ ಸಹಾಯವನ್ನು, ಸಭೆಯ ಎಲ್ಲ ಸಹಾಯವನ್ನು ನೀನು ಅನುಗ್ರಹಿಸಿಕೊಟ್ಟು ಕಾದು ಕಾಪಾಡಿ ಸುಲಿತರವಾಗಿ ನಡೆಸಿಕೊಡಬೇಕೆಂಬುದಾಗಿ ನಮ್ಮ ರಕ್ಷಕನ ಒಡೆಯನಾದಂಥ ನಜರೇತ್ ಯೇಸುವಿನ ಹೆಸರಿನಲ್ಲಿ ದೀನಬಂಧ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ವಧುವನೊಂದೇ ತಟ್ಟೆಗಳನ್ನು ಪಡೆದು ವರನ ಕುಟುಂಬಸ್ಥರಿಗೆ ನೀಡುವಂತೆ ಕೇಳಿಕೊಳ್ತಾನೆ. This is my vow before God and you. From the first time I saw you, I knew it was real. A love so divine, a joy I could feel. Through the waiting and the prayers, God's promise came true. Now forever begins with me and you. This is my vow to love you always, through every night and all of our days. With every breath I'll stand by your side. Under God's grace our hearts are tied. This is my vow to you. Hand in hand we'll follow where he leads. Rooted in his word, he'll supply every need. When the rain falls down, his light remains. In his covenant days.
ದೇವರೇ ನಿನಗೆ ಈ ಆರಾಧನೆ, ಈಸಾಕನ ದೇವರೇ ನಿನಗೆ ಆರಾಧನೆ. ಈ ಗೀತೆಯನ್ನ ನಾವು ಹಾಡೋಣ. ಬ್ರಹ್ಮನ ದೇವರ ನಿನಗೆ ಆರಾಧನೆ, ಇಸಾಕನ ದೇವರ ನಿನಗೆ ಆರಾಧನೆ, ಆರಾಧನೆ. ನನ್ನು ಸೃಷ್ಟಿ ಮಾಡಿದೆ, ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾ ಕೊಡದೆ, ಕೃಪಾ ಕೊಡದೆ, ಕೃಪಾ ಕೊಡದೆ, ಕೃಪಾ ಕೊಡದೆ, ಉಸಿರಿರುವ ದಿನವೆಲ್ಲ ನಮಗೆ ಆರಾಧನೆ, ಉಸಿರಿರುವ ದಿನವೆಲ್ಲ ನಮಗೆ ಆರಾಧನೆ. ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ, ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಕೃಪಾ ಕೊಡರೆ, ಕೃಪಾ ಕೊಡರೆ, ಕೃಪಾ ಕೊಡರೆ, ಕೃಪಾ ಕೊಡರೆ, ಉಸಿರಿರುವ ದಿನವೆಲ್ಲ ಮಾಡುವೆ ಆರಾಧನೆ, ಉಸಿರಿರುವ ದಿನವೆಲ್ಲ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, 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 ಮಲಗಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ಮಲಗಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ. ಮೂರನೆಯ ಗೀತೆ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ.
ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಬಾಳಿಗೆ ಬೆಳಕನು ಬಾಳಿಗೆ ಬೆಳಕನು ನೀಡಿದಂತ ನಿನ್ನ ಕೃಪೆ ನೀಡಿದಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಫಲಸದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಫಲಸದ ಭಾಗ್ಯವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ನಾಲ್ಕನೆಯ ಗೀತೆ ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಮಾತಿನಲ್ಲಿ ನಂಬಿಗಸ್ತನು ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು ಚಿಂತೆಗೆ ದುಃಖವಿಗೆ ಆತ್ಮನ ಬಲವಿರುವುದು ಚಿಂತೆಗೆ ದುಃಖವಿಗೆ ಆತ್ಮನ ಬಲವಿರುವುದು ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು.
ಯೇಸುವಿನ ಮುಂದೆ ಹೋಗುವ ಎರಿಕೋ ಗೋಡೆ ಅಡ್ಡ ಬಂದರು ಯೇಸುವಿನ ಮುಂದೆ ಹೋಗುವ ಹೆದರದಿರು ಕದಲದಿರು ಸ್ತುತಿಯಿಂದ ಬಿದ್ದು ಹೋಗದು ಹೆದರದಿರು ಕದಲದಿರು ಸ್ತುತಿಯಿಂದ ಬಿದ್ದು ಹೋಗದು ಕೃತಜ್ಞತ ಸ್ತುತಿ ಹಾಡು ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು ಕೃತಜ್ಞತ ಸ್ತುತಿ ಹಾಡು ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು I never thought I'd feel this way, but your smile lit up my darkest days. Every touch it makes me believe that love was always meant for me. And the moment you held my hand, I knew my heart could understand. This is where I'm meant to stay, with you forever and always. I fell in love deeper than the ocean, lost in your eyes. ಮಾತ್ರವಲ್ಲ, ನೀನು ಒಳ್ಳೆಯ ದೇವರು. ಕೀರ್ತನೆಗಾರನು ಹೇಳುವಾಗ 236 ಪ್ರಾರಂಭದಲ್ಲಿ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು ಎಂಬುದಾಗಿ. ರಥಿನ್ ಮತ್ತು ರೀಟಾ ಅವರ ಜೀವನದಲ್ಲಿ ನೀನು ಒಳ್ಳೆಯ ದೇವರು, ಅವರ ಹೆತ್ತವರ ಜೀವನದಲ್ಲಿ ನೀನು ಒಳ್ಳೆಯ ದೇವರು. ಇವರು ಮದುವೆ ಆಗಬೇಕೆಂಬ ನಿನ್ನ ಅನಾದಿ ಕಾಲದ ಉದ್ದೇಶವಾಗಿದೆ ದೇವ. ಹೀಗಿರುವುದರಿಂದ ಯವನಸ್ಥ ಮಕ್ಕಳು ಕರ್ತನೆ ಹೂವಿನ ಹಾರವನ್ನು ಒಬ್ಬರು ನಿನ್ನ ಮಾಡಿಕೊಳ್ಳುವಾಗ ನಿನ್ನ ದಿವ್ಯ ಪ್ರಸನ್ನತೆಯನ್ನು ಇವರ ಮೇಲೆ ಸುರಿಯ ಮಾಡು. ಇದರ ಮೂಲಕ ಕರ್ತನೆ ಇವರು ಮುಂದಿನ ಎಲ್ಲ ದಿನಮಾನಗಳಲ್ಲಿ ಮದುವೆ ತದನಂತರ ತಮ್ಮ ಜೀವನದಲ್ಲಿ ಎಲ್ಲ ಹಂತಗಳಲ್ಲಿ ನಿನ್ನನ್ನು ಘನಪಡಿಸುತ್ತಾ ನಿನ್ನ ಆಶೀರ್ವಾದಕ್ಕೆ ಪಾತ್ರಗಳು ದಯ ತೋರಿಸು. ದೈವನು ಈ ಹೂವಿನ ಹಾರಗಳು ನಿನ್ನ ಒಪ್ಪಿಸ್ತೇವೆ. ತಂದೆ ಮಗ ಪರಿಶುದ್ಧಾತ್ಮನ ದೈವ ಇದರ ಮೇಲೆ ನಿನ್ನ ಕೃಪಾ ಕಟಾಕ್ಷ ಸುರಿಯ ಮಾಡಿ ಈ ಮಕ್ಕಳ ಬಾಳು ಬದುಕಿನಲ್ಲಿ ಶುಭವು ನಿನ್ನ ಕೃಪೆಯು, ನಿನ್ನ ನೀತಿ, ನಿನ್ನ ಸತ್ಯತೆಗಳು ಸದಾ ಕಲಿಂಬಾಲಿಸು ನಡೆಸು ದೈವ. ಎಲ್ಲ ಮಹಿಮೆ ನಿನ್ನ ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳುತ್ತಾನೆ. ಅಮ್ಮಯ್ಯ. Caught up in emotion, every heartbeat whispers your name. Nothing will ever feel the same. I fell in love and now I know, with you beside me I found home. The way you laugh, the way you care. ಹಿತೈಷಿಗಳಾಗಿ, ಸ್ನೇಹಿತರಾಗಿ, ಬಂಧು ಬಾಂಧವರಾಗಿ ಹರಸಲು ಬಂದಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೆ ಶುಭಾಶಯಗಳು. ನಿಮ್ಮೆಲ್ಲರ ಪರವಾಗಿ ನಿಶ್ಚಿತಾರ್ಥದ ಮೂಲಕ ದಂಪತಿಗಳ ಜೀವನಕ್ಕೆ ಕಾಲಿಡಲು ಮುಂದಾದಂತಹ ಪ್ರೀತಿಯುಳ್ಳ ರೀಟಾ ಹಾಗೂ ಪ್ರೀತಿಯುಳ್ಳ ರತಿನ್, ನಿಮ್ಮಿಬ್ಬರಿಗೆ ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ, ಸಭಾಪಾಲಕರುಗಳ ಪರವಾಗಿ ಮತ್ತು ನಿಮ್ಮಿಬ್ಬರ ಕುಟುಂಬದ ಪರವಾಗಿ ಶುಭಾಶಯಗಳನ್ನ ಕೋರ್ತೇನೆ. ದೇವರಿಗೆ ಸ್ತೋತ್ರ. ಯಾವಾಗಲೂ ದೇವರ ವಾಕ್ಯ ಹೇಳ್ತದೆ, ಈ ದಿನವು ಯೆಹೋವನಿಂದ ನೇಮಕವಾದದ್ದು ಎಂಬುದಾಗಿ.
ಪ್ರೀತಿಯುಳ್ಳ ರೀಟಾ ಹಾಗೂ ರತಿನ್ ಇಬ್ಬರ ಜೀವನದಲ್ಲಿ ದೇವರು ಈ ದಿನವನ್ನ ಬಹಳ ಪ್ರಾಮುಖ್ಯವಾದ ದಿನವನ್ನಾಗಿ ಏರ್ಪಡಿಸಿದ್ದಾನೆ. ನಿಶ್ಚಿತಾರ್ಥ ಎನ್ನುವಾಗ ನಮಗೆ ಅನೇಕ ಕಡೆಗಳಲ್ಲಿ ಅನೇಕ ವಿಧವಾದಂತಹ ಸಂಪ್ರದಾಯಗಳನ್ನ, ಸಂಸ್ಕಾರಗಳನ್ನ ಮತ್ತು ವಿಶೇಷವಾದಂತಹ ರೀತಿಯಲ್ಲಿ ಆಚರಿಸುವುದನ್ನ ನಾವು ಕಾಣ್ತೇವೆ. ಇದು ಮೂಲತಃ ಎಲ್ಲಿ ಬಂದದ್ದು? ಯಾಕೆ ಈ ಎಂಗೇಜ್ಮೆಂಟ್ ಮಾಡಬೇಕು? ಯಾಕೆ ಈ ತಾಂಬೂಲಗಳನ್ನ ಬದಲಾಯಿಸಿಕೊಳ್ಬೇಕು? ಯಾಕೆ ಈ ರೀತಿಯಾದಂತ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಎನ್ನುವಂತ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಕಾಡುವುದು ಸಹಜ. ಕೆಲವು ಸಮಯ ನಮಗೆ ಉತ್ತರ ಕಂಡುಕೊಳ್ತೇವೆ, ಇನ್ನು ಕೆಲವು ಸಮಯ ನಮಗೆ ಉತ್ತರ ಬಾರದೆ ಹೋಗ್ತದೆ. ಬಹಳ ಸುಂದರವಾಗಿ ಈ ಎಂಗೇಜ್ಮೆಂಟ್ ಎನ್ನುವಂತ ಮೂಲ ನಮಗೆ ಬಂದದ್ದು ಈ ಎಂಗೇಜ್ಮೆಂಟ್ ಮೂಲತಃ ನಮಗೆ ಬಂದದ್ದು ಯಹೂದ್ಯರ ಸಂಪ್ರದಾಯದಿಂದ. ಯಾಕೆ ಯಹೂದ್ಯರ ಸಂಪ್ರದಾಯ? ನಾವು ಭಾರತೀಯ ಕ್ರೈಸ್ತರು ಬಹುಶಃ ಮೈಕ್ ಸಿಗ್ನಲ್ ಕೊಡ್ತಿದ್ದ ಇವರ ಬೇಗ ಪ್ರಸಂಗ ಮುಗಿಸಿ ಅಂತ. ಈ ನಿಶ್ಚಿತಾರ್ಥ ಎನ್ನುವಂತ ಕಾರ್ಯಕ್ರಮ ಮೂಲತಃ ಬೆಳೆದು ಬಂದದ್ದು ಯಹೂದ್ಯ ಸಂಪ್ರದಾಯದಿಂದ. ಯಹೂದ್ಯರ ಸಂಪ್ರದಾಯದಲ್ಲಿ ಒಂದು ಹುಡುಗಿ ಮತ್ತು ಒಂದು ಹುಡುಗ ಈ ಇಬ್ಬರನ್ನ ಮದುವೆಯ ಮೂಲಕ ದಾಂಪತ್ಯ ಎನ್ನುವಂತ ಒಂದು ಬಾಂಧವ್ಯದಲ್ಲಿ ಬೆಳೆಸಬೇಕಾದ್ರೆ ಅವರಿಗೆ ಅನೇಕ ಸಂಪ್ರದಾಯಗಳನ್ನ ದಾಟಿ ಬರಬೇಕಿತ್ತು. ಇದು ಆದಿಕಾಂಡದ ಪ್ರಥಮ ಭಾಗದಲ್ಲಿ ಯಾಕೋಬ ತನ್ನ ಮಾವನಾದ ಲಾಬಾನನ ಬಳಿಗೆ ಹೋಗಿ ತನ್ನ ಇಷ್ಟಪಡುವಂತ ಹುಡುಗಿಯನ್ನ ಬಾಳ ಸಂಗಾತಿಯಾಗಿ ಬೇಡಿಕೊಂಡಾಗ ಆತನು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಮೊದಲಿಗೆ ನಾನು 7 ವರ್ಷ ನಿನ್ನ ಬಳಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನ ಮಾಡ್ತೇನೆ. ಆ 7 ವರ್ಷದ ಕೆಲಸದ ಕಾರ್ಯದ ನಿಮಿತ್ತವಾಗಿ ನಿನ್ನ ಮಗಳನ್ನ ನನ್ನ ಬಾಳ ಸಂಗಾತಿಯಾಗಿ ನೀಡು ಎಂಬುದಾಗಿ ಆತನು ಮೊದಲು ಒಡಂಬಡಿಕೆ ಮಾಡಿಕೊಳ್ತಾನೆ. ಬೈಬಲ್ನಲ್ಲಿ ಎಲ್ಲಾದ್ರೂ ನಿಶ್ಚಿತಾರ್ಥ ಎನ್ನುವಂಥದ್ದನ್ನ ಕೇಳಿದ್ದೀರಾ? ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಮರಿಯಳು ಯೋಸೇಫನಿಗೆ ಮದುವೆ ಮಾಡುವುದಕ್ಕೆ ನಿಶ್ಚಯ ಮಾಡಿರಲಾಗಿ ಎನ್ನುವಂತ ಪದ ಇದೆ. ಅಂದರೆ ಯಹೂದ್ಯ ಸಂಪ್ರದಾಯದಲ್ಲಿ ಈ ನಿಶ್ಚಿತಾರ್ಥ ಬಹಳ ಕಟ್ಟುನಿಟ್ಟಾಗಿತ್ತು. ಇದರ ನಿಶ್ಚಿತಾರ್ಥದ ಹಿಂದಿನ ಅರ್ಥ ಮೊದಲಿಗೆ 2 ಮನಸ್ಸುಗಳ ಜೊತೆಯಲ್ಲಿ 2 ಕುಟುಂಬಗಳ ಅನುಬಂಧ. 2 ಮನಸ್ಸುಗಳ ಜೊತೆಯಲ್ಲಿ 2 ಕುಟುಂಬಗಳ ಅನುಬಂಧ. ಬಹಳ ಅರ್ಥಗರ್ಭಿತವಾದಂತ ದೇವರ ವಾಕ್ಯ ಓದಿ ಕೇಳಿದ್ದೇವೆ. ಇಲ್ಲಿ ಯಾಕೋಬ ಅಲ್ಲಿರುವಂತ ಸ್ತ್ರೀಯ ಮೇಲೆ ಅತಿಯಾದ ಪ್ರೀತಿಯನ್ನ ಇಟ್ಟಿದ್ದರಿಂದ 7 ವರ್ಷಗಳು ಆತನಿಗೆ ಅಲ್ಪ ಎಂಬುದಾಗಿ ಬೈಬಲ್ ಹೇಳ್ತದೆ. ಪ್ರೀತಿಯುಳ್ಳ ಕುಟುಂಬಸ್ಥರು ಮಕ್ಕಳ ಮದುವೆಯನ್ನ ನೀನು ಕೆಲವು ತಿಂಗಳಲ್ಲಿ ನೆರವೇರಿಸುವುದಕ್ಕೆ ಅವರೆಲ್ಲ ತಯಾರಿಗಳನ್ನ ಮಾಡುವಂತ ಸಿದ್ಧರಲ್ಲಿದ್ದಾರೆ. ಈ ನಿಶ್ಚಿತಾರ್ಥದ ಮೂಲಕ ಮುಂದಿನ ದಿನಗಳಲ್ಲಿ ಒಬ್ಬರನ್ನ ಒಬ್ಬರು ಅರಿತುಕೊಳ್ಳುವುದಕ್ಕೆ, ಒಬ್ಬರ ಅಭಿರುಚಿಗಳನ್ನ ಇನ್ನೊಬ್ಬರು ತಿಳಿದುಕೊಳ್ಳುವುದಕ್ಕೆ, ಒಬ್ಬರ ಭಾವನೆಗಳಿಗೆ ಸ್ಪಂದಿಸಿ ಇನ್ನೊಬ್ಬರು ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ, ಈ ಎಲ್ಲವುಗಳನ್ನ ಮಾಡುವುದರ ಜೊತೆಯಲ್ಲಿ ಅವರು ಇನ್ನೊಂದು ವಿಶೇಷವಾದ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕಾಗಿದೆ. ಆ ಸಂಬಂಧ ಯಾವುದು ಅಂದ್ರೆ ದೇವರ ಸಂಬಂಧ. ದೇವರ ಸಂಬಂಧ. ಇಲ್ಲಿ ಯಾಕೋಬ ತನ್ನ ಬಾಳ ಸಂಗಾತಿಯಾಗಿ ಪಡೆಯಬೇಕೆನ್ನುವಂತ ಸ್ತ್ರೀಯ ಮೇಲೆ ಅತಿಯಾದ ಪ್ರೀತಿಯನ್ನಿಟ್ಟ. ಅದೇ ಸಮಯದಲ್ಲಿ ತನಗೆ ನೇಮಿಸಲ್ಪಟ್ಟಂತ ಕೆಲಸವನ್ನ ಮಾಡಿದ. ಇಲ್ಲಿ ಕೆಲಸ ಎನ್ನುವುದಕ್ಕಿಂತ ಜವಾಬ್ದಾರಿಯನ್ನ ನಿಭಾಯಿಸಿದ. ಮದುವೆ ಎನ್ನುವಾಗ, ನಿಶ್ಚಿತಾರ್ಥ ಎನ್ನುವಾಗ ಅದು ಜವಾಬ್ದಾರಿ. ಸಾಮಾನ್ಯವಾಗಿ ಮದುವೆಯ ಸಮಯದಲ್ಲಿ ನಾವು ತಾಳಿಯನ್ನ ಕಟ್ಟುವುದಕ್ಕೆ ಮುಂದಾಗ್ತೇವೆ. ಬಹಳ ಸುಂದರವಾಗಿ ಒಬ್ಬ ಹಿರಿಯ ಸಮಪಾಲಕರು ಹೀಗೆ ಹೇಳ್ತಾರೆ, ಆ ತಾಳಿಯನ್ನ ಯಾಕೆ 2 ಕಡೆಗಳಲ್ಲಿ ಜೋಡಿಸಿ ಕಟ್ತೇವೆ ಅಂದ್ರೆ, ಇಲ್ಲಿ ಹುಡುಗಿಗೆ ಹುಡುಗ ಹೇಳ್ತಿರುವಂತದ್ದು, ನಾ ಬಾಳ ಸಂಗಾತಿಯೇ, ಈ ತಾಳಿಯನ್ನ ಕಟ್ಟುವ ಮೂಲಕ ನಿನ್ನ 2 ಭುಜಗಳಿಗೆ ನಿನ್ನ 2 ಕುಟುಂಬದ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇನೆ. ಆ 2 ಕುಟುಂಬದ ಜವಾಬ್ದಾರಿಯನ್ನ
ನಿನ್ನ ಹೆಗಲ ಮೇಲೆ ಹೊತ್ತು ನೀನು ಎರಡೂ ಕುಟುಂಬಗಳನ್ನ ಸಂತೋಷದಿಂದ, ಪರಿಪಾಲನೆಯಿಂದ ಮತ್ತು ಎರಡೂ ಕುಟುಂಬಗಳನ್ನ ಸಮಾನ ದೃಷ್ಟಿಕೋನದಿಂದ ನೀನು ನೋಡಿ ಮುಂದೆ ಸಾಗಿಸಬೇಕು ಎನ್ನುವಂತ ಉದ್ದೇಶ. ಬಹಳ ಸುಂದರವಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರು ಆದಿಯಲ್ಲಿ ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿ ನೆನೆಸಿ ಆತನಿಗೆ ಸಹಕಾರಣಿಯನ್ನ ಉಂಟು ಮಾಡಿದ. ಸಹಕಾರಣಿ ಎನ್ನುವಾಗ ಇಂಗ್ಲಿಷ್ ನಲ್ಲಿ ಹೆಲ್ಪರ್ ಎನ್ನುವಂತ ಪದ ಬರುತ್ತದೆ. ಸಾಮಾನ್ಯವಾಗಿ ಹೆಲ್ಪರ್ ಎನ್ನುವಾಗ ನಾವು ನಮ್ಮ ಮನೆಗಳಲ್ಲಿ ಅನೇಕ ಸಾರಿ ಹೇಳ್ತೇವೆ, ನನಗೆ ಅದನ್ನ ಕೊಡು, ಇದನ್ನ ಕೊಡು, ಹಾಗೆ ಕೊಡು, ಹೀಗೆ ಕೊಡು ಎನ್ನುವಂತ ಸಹಾಯಕ್ಕಾಗಿ ಬಳಸಿಕೊಳ್ಳುವಂತ ಒಂದು ಅರ್ಥ ವ್ಯವಸ್ಥೆಯಲ್ಲಿ ನಾವು ಬಳಸ್ತೇವೆ. ಇಲ್ಲಿ ಹೆಲ್ಪರ್ ಎನ್ನುವಂತ ಪದ ಬಳಸಿದಂತ ಹಿನ್ನೆಲೆ ಏನಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಗಳನ್ನ ರೂಪಿಸಿಕೊಳ್ಳುವುದಕ್ಕೆ ನಿನ್ನ ಸಹಾಯ ಬೇಕಿದೆ. ನಮ್ಮ ಕುಟುಂಬಗಳನ್ನ, ಎರಡು ಭಾವನೆಗಳನ್ನ, ಎರಡು ಕುಟುಂಬದ ಅನುಬಂಧಗಳನ್ನ ಬೆಸೆಯುವುದಕ್ಕಾಗಿ ನಮಗೆ ದೇವರ ಅನ್ಯೂನ್ಯತೆ ಬೇಕಾಗಿದೆ. ಇಲ್ಲಿ ಆ ದೇವರ ಅನ್ಯೂನ್ಯತೆಯನ್ನ ಪಡೆಯಬೇಕಾದ್ರೆ ನಾವು ಮೊದಲು ಯಾಕೋಬನು ಮಾಡಿದಂತ ಕಾರ್ಯ, ಜವಾಬ್ದಾರಿಯನ್ನ ಅರಿಯುವಂಥದ್ದು. ನೋಡಿ, ಯಾಕೋಬ ಕೂಡ ಒಂದೇ ಸ್ಥಳದಲ್ಲಿದ್ದ, ಆತನ ಮಾವ ಕೂಡ ಒಂದೇ ಸ್ಥಳದಲ್ಲಿ, ಆತ ಇಷ್ಟಪಟ್ಟಂತ ಹುಡುಗಿ ಕೂಡ ಒಂದೇ ಸ್ಥಳದಲ್ಲಿ, ಎಲ್ಲ ಕುಟುಂಬಸ್ಥರು ಒಂದೇ ಸರಿ ಇದ್ದರೂ ಕೂಡ ಆ ಯಾಕೋಬ 7 ವರ್ಷಗಳ ತನಕ ತನ್ನ ಪ್ರೀತಿಯನ್ನ ಪಡೆಯುವುದಕ್ಕಾಗಿ ಆತ ಕಾದು ಕುಳಿತ. ಇಲ್ಲಿ ನಿಶ್ಚಿತಾರ್ಥ ಎನ್ನುವಾಗ ಮದುವೆಯಾಗುವ ತನಕ ಒಬ್ಬರ ಮೇಲೆ ಇನ್ನೊಬ್ಬರು ಆ ಪ್ರೀತಿಯನ್ನ ಕಾಯ್ದಿರಿಸಿಕೊಳ್ಳುವಂಥದ್ದು, ರಿಸರ್ವ್. ಮದುವೆಯಾದ ನಂತರ ಆ ಪ್ರೀತಿಯನ್ನ ಪರಸ್ಪರ ಹಂಚಿಕೊಳ್ಳುವಂಥದ್ದು. ಇಲ್ಲಿ ಕೇವಲ ರೀಟಾ ಅಥವಾ ರತಿನ್ ಈ ಇಬ್ಬರಿಗೆ ಮಾತ್ರ ಇಲ್ಲಿ ನಿಶ್ಚಿತಾರ್ಥ ಮಾಡಲ್ಪಟ್ಟಿಲ್ಲ. ನಿಶ್ಚಿತಾರ್ಥ ಎನ್ನುವಂಥದ್ದು ಅವರಿಬ್ಬರಿಗಾದರೂ ಕೂಡ ಅಲ್ಲಿ ಇಬ್ಬರ ಕುಟುಂಬದಕ್ಕೆ ಅವರಿಬ್ಬರು ಕೂಡ ಸೇತುವೆ ಆಗಿದ್ದಾರೆ. ಮುಂದೆ ನಡೆಯುವಂತ ಎಲ್ಲ ಕಾರ್ಯಗಳಿಗೆ, ಮದುವೆಯ ಮಂಗಳ ಕಾರ್ಯಗಳಿಗೆ, ಮುಂದೆ ನಡೆಯುವಂತ ಎಲ್ಲ ಶುಭ ಕಾರ್ಯಗಳಲ್ಲಿ ರತಿನ್ ಕುಟುಂಬದಿಂದ ರತಿನ್ ಅವರ ಎಲ್ಲ ಭಾವನೆಗಳನ್ನ ರೆಪ್ರೆಸೆಂಟ್ ಮಾಡುವಂತ ವ್ಯಕ್ತಿ ಆಗ್ತಾನೆ. ಪ್ರತಿಯುಳ್ಳ ರೀಟಾ ಅವರ ಕುಟುಂಬದ ಎಲ್ಲ ಸಂಪ್ರದಾಯಗಳನ್ನ ಕಂಡುಕೊಂಡಂತ ಎಲ್ಲ ರೀತಿ ರಿವಾಜುಗಳನ್ನ ರೆಪ್ರೆಸೆಂಟ್ ಮಾಡುವಂತ ವ್ಯಕ್ತಿ ಆಗ್ತಾರೆ. ಆದ್ರೆ ಈ ಇಬ್ಬರ ನಡುವೆ ಬಾಂಧವ್ಯವನ್ನ ಬೆಸೆಯುವಂಥದ್ದು ಅದು ದೇವರು. ಬಹಳ ಸುಂದರವಾಗಿ ಈ ನಿಶ್ಚಿತಾರ್ಥಕ್ಕೆ ಒಬ್ಬ ಕವನಗಾರ ಹೀಗೆ ಹೇಳ್ತಾನೆ, ಇದ್ದರೆ ಇರಬೇಕು ಗಂಡು ಹೆಣ್ಣು, ಇದ್ದರೆ ಇರಬೇಕು ಗಂಡು ಹೆಣ್ಣು, ಬಿಡಿಸಲಾಗದ ಬೆಸುಗೆಯನ್ನ ಬೆಸೆದ ಎರಡು ಕೊಂಕಣದ ಹಾರದಂತಿರಬೇಕು ಅಂತ. ಅದರ ಅರ್ಥ, ಒಂದು ಲಿಂಕ್ಗೆ, ಒಂದು ಚೈನ್ಗೆ ಇನ್ನೊಂದು ಚೈನ್ ಲಿಂಕ್ ಆದಾಗ ಅದರ ಮಧ್ಯೆ ಒಂದು ಬೆಸುಗೆ ಏರ್ಪಡ್ತದೆ. ಆ ಬೆಸುಗೆ ಎಷ್ಟು ಗಟ್ಟಿಯಾಗಿರುತ್ತದೆ ಅಲ್ಲಿಯ ತನಕ ಆ ಚೈನ್ ಕಿತ್ತು ಹೋಗುವುದಿಲ್ಲ. ಇಬ್ಬರ ನಿಶ್ಚಿತಾರ್ಥದ ಮೂಲಕ ಆ ಒಂದು ಸಾಮರಸ್ಯ, ಆ ಒಂದು ಬಾಂಧವ್ಯ, ಆ ಒಂದು ಆತುಕೊಳ್ಳುವಿಕೆ, ಆ ಒಂದು ಜೀವನದ ಮುಂದಿನ ಹಂತದ ಆಶೀರ್ವಾದ ಅವರ ಮಧ್ಯೆ ಏರ್ಪಡಬೇಕಾಗ್ತದೆ. ವಾಕ್ಯ ಬಹಳ ಸುಂದರವಾಗಿ ಹೇಳ್ತದೆ, ಯಾಕೋಬನು ಹೆಚ್ಚಿನ ಪ್ರೀತಿ ಇಟ್ಟಿದ್ದರಿಂದ 7 ವರ್ಷ ಅಲ್ಪವೆಂದು ಕಾಣಿಸಿತು. ಆದ್ರೆ ಈ ಅಲ್ಪವಾದ ಸಮಯದಲ್ಲಿ ಯಾಕೋಬ ತನ್ನ ಬಾಳ ಸಂಗಾತಿನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡ ಅಂದರೆ, ಬೈಬಲ್ ಹೇಳ್ತದೆ, ಆ ಹೆಂಡತಿಯ ಮೇಲೆ ಸಂಪೂರ್ಣವಾದ ಆತುಕೊಳ್ಳುವಿಕೆ ಅವನಿಗಿತ್ತು ಎಂಬುದಾಗಿ. ಈ ನಿಶ್ಚಿತಾರ್ಥದಿಂದ ಮದುವೆಯ ತನಕ ಏರ್ಪಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನೇಕ ಸಮಯಗಳಲ್ಲಿ ಹೋರಾಟ ಬರುತ್ತದೆ. ಯಾಕೋಬನಿಗೂ ಕೂಡ ಅನೇಕ ಗೊಂದಲಗಳು ಬಂತು, ಅನೇಕ ರೀತಿಯಾದಂತ ಬೇರೆ ಬೇರೆ ರೀತಿಯಂತ ಹಿನ್ನೆಲೆಗಳು ಆತನಿಗೆ ಒದಗಿ ಬಂದವು. ಆದ್ರೆ ಆತನು ಯಾವಾಗಲೂ ತನ್ನ ಪ್ರೇಯಸಿ ಮೇಲಿಟ್ಟಂತ ಪ್ರೀತಿಯನ್ನ ಆತನು ಸಾಬೀತು ಪಡೆಯಲು, ಆತನು ಗಳಿಸಿಕೊಳ್ಳಲು ಆತನು ಜವಾಬ್ದಾರಿಯುತವಾಗಿ ನಡೆದ. ಬಹಳ ಅರ್ಥಗರ್ಭಿತವಾದಂತ ಒಂದು ಮಾತು ವಿಲಿಯಂ ಶೇಕ್ಸ್ಪಿಯರ್ ಹೇಳುವಂಥದ್ದು ಸಂಬಂಧದ ಕುರಿತು. ಸಂಬಂಧ ಯಾವಾಗಲೂ ಹೇಗಿರಬೇಕಂದ್ರೆ, ಸಂಬಂಧ ಯಾವಾಗಲೂ ಖಾಲಿ ಹಾಳೆ ಅಂತಿರಬೇಕು. ಸಂಬಂಧ ಖಾಲಿ ಹಾಳೆ ಅಂತಿರಬೇಕು. ನನ್ನ ಖಾಲಿ ಹಾಳೆಯನ್ನ ನಾನು ಇನ್ನೊಬ್ಬರಿಗೆ ನೀಡಿದಾಗ ಅವರು ಬರೆದು ಕೊಡುವಂತಿರಬೇಕು, ನಾನೇ ತುಂಬಿಸಿ ಭರ್ತಿ ಮಾಡದಂತಿರಬೇಕು. ಕುಟುಂಬ ಈಗಾಗಲೇ ಅನೇಕ ರೀತಿಯಾದಂತ ಸಂಸ್ಕಾರಗಳನ್ನ, ಪ್ರೀತಿಯನ್ನ, ಕ್ರೈಸ್ತ ವಿಶ್ವಾಸವನ್ನ, ನಂಬಿಕೆಯನ್ನ ಈಗ ಇಬ್ಬರು ಮಕ್ಕಳಿಗೆ ಅವರು ಕಲಿಸಿಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಇಬ್ಬರು ವೈಯಕ್ತಿಕವಾಗಿ ಗಳಿಸಿದಂತ
ಅನುಭವಿಸಿದಂತ ದೇವರ ಪ್ರೀತಿಯನ್ನ, ನಂಬಿಕೆಯನ್ನ, ವಿಶ್ವಾಸವನ್ನ ಆ ಕುಟುಂಬದ ಮಧ್ಯೆ ಇರಿಸಿ ಜೀವನ ಮಾಡಬೇಕಾಗಿದೆ. ಹಾಗಾಗಿ ಬಹಳ ಸುಂದರವಾಗಿ ದೇವರ ವಾಕ್ಯ ಹೇಳ್ತದೆ, ಆದಾಮ ಅವಳು ಏದೋನ್ ತೋಟದಲ್ಲಿ ಹೋಗುವಾಗ ದೇವರು ಅವರ ಸಂಗಡ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದ. ವಾಕ್ಯ ಬಹಳ ಸುಂದರವಾಗಿ ಹೇಳುವಂತೆ ಈ ಇಬ್ಬರ ಜೀವನದ ಮಧ್ಯದಲ್ಲಿ ಆ ಕ್ರಿಸ್ತನು ಎನ್ನುವಂಥದ್ದು ಬರುವಾಗ, ದೇವರ ಸಂಸರ್ಗ ಎಂಬುದಾಗಿ ಬರುವಾಗ, ಆ ದೇವರ ಅನ್ಯೂನ್ಯತೆ ಎನ್ನುವಂಥದ್ದು ಏರ್ಪಡುವಾಗ ಪ್ರೀತಿಯುಳ್ಳ ಮಕ್ಕಳು ದಾಂಪತ್ಯದ ಜೀವಿತದ ಮೂಲಕ ಮತ್ತಷ್ಟು ಆಶೀರ್ವಾದಗಳನ್ನ ಹೊಂದಲು ಸಹಾಯವಾಗ್ತದೆ. ನಾನು ಈ ಸಮಯದಲ್ಲಿ ಹೇಳ ಬಯಸುವಂತ 3 ಪದ. ನಿಶ್ಚಿತಾರ್ಥ ಎನ್ನುವಾಗ ಇಟ್ಸ್ ರೆಸ್ಪಾನ್ಸಿಬಿಲಿಟಿ, ನಿಶ್ಚಿತಾರ್ಥ ಎನ್ನುವಾಗ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್, ನಿಶ್ಚಿತಾರ್ಥ ಎನ್ನುವಾಗ ಇಟ್ಸ್ ರಿಯುನೈಟೆಡ್, ಮತ್ತೊಂದಾವರ್ತಿ ಸೇರುವಂತಹ ಗಳಿಗೆ. ದೇವರು ಪ್ರೀತಿಯುಳ್ಳ ರೀಟಾ ಹಾಗೂ ರತಿನ್ ಮಕ್ಕಳನ್ನ ತನ್ನ ಬಹಳ ಕೃಪಾಕರದ ಕೈಗಳಿಂದ ಒಪ್ಪಿಸಿಕೊಡಲಿ. ಮುಂದೆ ಬರುವಂತ ಎಲ್ಲ ರೀತಿಯ ಕಾರ್ಯಗಳಲ್ಲಿ, ಕುಟುಂಬದ ಎಲ್ಲ ಸಹಭಾಗಿತ್ವದಲ್ಲಿ, ಎರಡೂ ಕುಟುಂಬದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕರ್ತನು ಕೈ ಹಿಡಿದು ಮುಂದೆ ನಡೆಸಲಿ. ಒಬ್ಬರನ್ನೊಬ್ಬರು ಅರಿಯುವುದಕ್ಕೆ, ತಿಳ್ಕೊಳ್ಳುವುದಕ್ಕೆ ಕರ್ತನು ಅವರಿಗೆ ಸಹಾಯ ಮಾಡಲಿ, ಜ್ಞಾನ ನೀಡಲಿ. ಅವರಿಗೆ ಬೇಕಾದಂತ ಎಲ್ಲ ರೀತಿಯ ಸಾಮರಸ್ಯ, ಸಂತೋಷ, ಸಹಬಾಳ್ವೆಯನ್ನ ಅನುಗ್ರಹಿಸಿಕೊಡಲಿ. ದೇವರಾತ್ಮನಿಗೆ ಸ್ತೋತ್ರವಾಗಲಿ. ನಿಶ್ಚಿತಾರ್ಥದ ಮೂಲಕ 2 ಕುಟುಂಬಗಳು ಒಂದಾಗಿವೆ. ಈ ಒಂದು ಕಾರ್ಯವನ್ನ ನೆನೆಸಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ನಮ್ಮೆಲ್ಲರ ಪರಿಪಾಲಕನಾದ ಪರಮ ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರವನ್ನ ಈ ಸಮಯದಲ್ಲಿ ಸಮರ್ಪಣೆ ಮಾಡುತ್ತೇವೆ. ಕರ್ತನೆ, ಆದಿಯಿಂದಲೇ ಗಂಡು ಹೆಣ್ಣನ್ನ ನಿರ್ಮಿಸಿ ಅವರ ಅಭಿರುಚಿಗೆ ತಕ್ಕಂತೆ ನಿನ್ನ ಚಿತ್ತದ ಪರಿಪಾಲನೆಯಲ್ಲಿ ನಡೆಯುವಂತೆ ಒಬ್ಬರನ್ನ ಒಬ್ಬರು ಅರಿತು ಬಾಳಿ ಮುಂದಿನ ಜೀವನಗಳಲ್ಲಿ ಯಶಸ್ಸನ್ನ ಗಳಿಸಲು ಕುಟುಂಬ ಎನ್ನುವ ಆಶೀರ್ವಾದದ ವರವನ್ನ ಈ ಲೋಕದಲ್ಲಿ ಗಳಿಸಿ ಕರ್ತನೆ, ನಿನ್ನ ಸಾಮರಸ್ಯದಲ್ಲಿ, ಅನ್ಯೋನ್ಯತೆಯಲ್ಲಿ ಮುಂದೆ ಸಾಗುವಾಗ ಮಕ್ಕಳನ್ನ ಕಾಣುವಿ ಎನ್ನುವ ಆಶೀರ್ವಾದವನ್ನ ಕೊಟ್ಟು ನಾನು ನಿಮ್ಮ ಸಂಗಡ ಸದಾಕಾಲ ಆಶೀರ್ವದಿಸುತ್ತೇನೆ ಎನ್ನುವಂತ ಅಭಯದ ವಚನವನ್ನಿಟ್ಟು ನೀನು ತಾನೇ ಎಲ್ಲವುಗಳನ್ನ ಹಸನು ಮಾಡಲು ಶಕ್ತನಾದ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಪ್ರಭುವೆ, ನಿಶ್ಚಿತಾರ್ಥದ ಮೂಲಕ ಜವಾಬ್ದಾರಿಕೆಗೆ, ಒಬ್ಬರನ್ನೊಬ್ಬರು ಅರಿಯುವಿಕೆಗೆ, 2 ಕುಟುಂಬಗಳ ಸೇತುವೆಗೆ ಮುಂದಾದಂತ ರೀಟಾ ಹಾಗೂ ರತಿನ್ ಇಬ್ಬರು ಮಕ್ಕಳನ್ನ ನಿನ್ನ ಅನ್ಯೋನ್ಯತೆಯಲ್ಲಿ ಒಪ್ಪಿಸ್ತೇವೆ, ಆಶೀರ್ವಾದದ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ನೀನು ತಾನೇ ಅವರನ್ನ ಈ ದಿನದಿಂದ ಮದುವೆಯ ಒಡಂಬಡಿಕೆಯ ದಿನದ ತನಕ ಅವರ ಜೊತೆಯಲ್ಲಿ ನಿನ್ನ ಪವಿತ್ರಾತ್ಮನ ಸಹಾಯವನ್ನ ಕಳುಹಿಸಿ ಒಬ್ಬರನ್ನ ಒಬ್ಬರು ಅರಿತು ಬಾಳಿ ಸಹಿಸಿ ಮುಂದೆ ಸಾಗುವಂತೆ ನಿನ್ನ ಕೃಪಾವರದಾನಗಳ ಮೂಲಕ ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತೇವೆ. ನಿಶ್ಚಿತಾರ್ಥದ ಕಾರ್ಯಕ್ರಮಕ್ಕೆ ಬಂದಂತ ನಾವೆಲ್ಲರೂ ಮದುವೆಯ ಒಡಂಬಡಿಕೆಗೆ ಸಾಕ್ಷಿಯಾಗಿ ನಿಂತು ಮುಂದಿನ ಕುಟುಂಬದ ಬಾಳ್ವೆಯಲ್ಲಿ ಅವರು ಹೊಂದಿಕೊಳ್ಳಬಹುದಾದಂತ ಎಲ್ಲ ವರದಾನಗಳಿಗೆ ಸಾಕ್ಷಿಗಳಾಗುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸು. ಪ್ರೀತಿಯುಳ್ಳ ರೀಟಾ ಹಾಗೂ ರತಿನ್ ಮಕ್ಕಳ ಈ ನಿಶ್ಚಿತಾರ್ಥದ ಮೂಲಕ 2 ಕುಟುಂಬಗಳಲ್ಲಿ ಉಂಟಾದ ಸಾಮರಸ್ಯ, ಸಂತೋಷ, ಸಮೃದ್ಧಿ ಇವೆಲ್ಲವುಗಳನ್ನ ಮದುವೆಯ ತನಕ ದ್ವಿಗುಣಗೊಳಿಸಿ ಮದುವೆಯ ನಂತರ ಯಥೇಚ್ಛವಾದಂತ ಪರಸ್ಪರ ಅನುಭವದಲ್ಲಿ ಮುಂದೆ ಸಾಗುವಂತೆ ಕೃಪೆ ಮಾಡು. ಮಾತ್ರವಲ್ಲದೆ ಕುಟುಂಬ ಮದುವೆಯ ತಯಾರಿಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡುವಾಗ ಆ ಸಿದ್ಧತೆಗಳಲ್ಲಿ ನೀನು ಜೊತೆಯಾಗಿ ನಿಂತು ಎಲ್ಲವುಗಳನ್ನ ಸರಾಗಗೊಳಿಸು. ನೀನು ತಾನೇ ಈ ಕಾರ್ಯವನ್ನ ಮಂಗಳ ಮಾಡು. ನಿನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮೆಲ್ಲರ ಸಂಗಡ ನೀನು ತಾನೇ ಮಾತನಾಡಿದಕ್ಕಾಗಿ ಸ್ತೋತ್ರ. ಮಾತನಾಡಿದ ನನ್ನ ವಾಕ್ಯಗಳ ಮೂಲಕ ಪ್ರೀತಿಯುಳ್ಳ ದಂಪತಿಗಳಾಗ ಬಯಸಿದಂತ ರೀಟಾ ಹಾಗೂ ರತಿನ್ ತಮ್ಮ ಜೀವನದಲ್ಲಿ ನಿನ್ನನ್ನ ಸ್ವೀಕರಿಸಿ ನಿನ್ನ ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ ತಮ್ಮ ಮುಂದಿನ ಜೀವಿತವನ್ನ ಕಟ್ಟಿಕೊಳ್ಳುವಂತೆ ಕೃಪೆ ಮಾಡಬೇಕೆಂದು ನಮ್ಮೆಲ್ಲರ ಪ್ರಾರ್ಥನೆ. ಪ್ರೀತಿಯುಳ್ಳ ಮಕ್ಕಳನ್ನ ನಿನ್ನ ಹಸ್ತದಡಿದಾವರಲ್ಲಿ ಒಪ್ಪಿಸಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿದವೆ ಜೀವುಳ್ಳ ತಂದೆಯೇ, ಆಮೆನ್. Glory.
ಕಣ್ಣುಗಳನ್ನು ಮುಚ್ಚಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆ ನಾವು ಮನಸ್ಸಲ್ಲಿ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ನನ್ನ ನಾವು ಪರಿಶುದ್ಧಪಡಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ತಂದೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸರ್ವ ಕುಟುಂಬಗಳ ಒಡೆಯನು ಪರಿಪಾಲಕನು, ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡಿ ಆಶೀರ್ವದಿಸುವ ಆತನು, ಕುಟುಂಬಗಳನ್ನು ರಚಿಸುವ ಆತನು, ಪರಿಪಾಲಿಸುವ ಆತನು ಆದ ನಮ್ಮ ಪ್ರೀತಿಯುಳ್ಳ ರಕ್ಷಕನಾದ ಯೇಸು ಸ್ವಾಮಿಯ ಕೃಪೆಯು, ತಂದೆಯಾದ ದೇವರೇ ನಿಮ್ಮ ಪ್ರೀತಿಯು, ಈ ಲೋಕದಲ್ಲಿ ತಂದೆಯ ಚಿತ್ತದಂತೆಯೂ ನಮ್ಮ ರಕ್ಷಕನಾದ ಯೇಸುವಿನ ಮಾರ್ಗದಲ್ಲಿ ಮುನ್ನಡೆಸುವಂತ ಪರಿಶುದ್ಧಾತ್ಮನೇ ನಿಮ್ಮ ನಿತ್ಯ ನಿರಂತರವಾದ ಕೃಪಾ ಸಹಾಯವು, ಸಂತೋಷ, ಸಮಾಧಾನ, ಸುಕ್ಷೇಮಗಳು ಇಗೋ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂಥ ನಮ್ಮೆಲ್ಲರ ಸಂಗಡ ವಿಶೇಷವಾಗಿ ಈ ಶುಭ ದಿನದಲ್ಲಿ ಪವಿತ್ರ ವಿವಾಹ ಪೂರ್ವಕವಾದಂಥ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಬಾಯಿಗಳಂತ ಪ್ರಿಯ ಮಕ್ಕಳು ರತಿನ್ ಮತ್ತು ಆತನಿಗೋಸ್ಕರವಾಗಿ ನೀವೇ ನೇಮಕ ಮಾಡಿರುವಂಥ ಪ್ರಿಯ ಮಗಳು ರೀಟಾ, ಈ ಮಕ್ಕಳ ಸಂಗಡರು, ಕುಟುಂಬದ ತಂದೆ ತಾಯಿಗಳು, ಬಂಧು ಮಿತ್ರರೆಲ್ಲರ ಸಂಗಡ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಗೊಂಡಿರಲಿ ತಂದೆಯೇ. It's like the world stops when you're there. I don't need diamonds, I don't need gold. Your love's the only treasure I hold. In the moment you kissed my lips, I knew that magic truly exists. I don't need a reason why, with you my soul can finally fly. I fell in love deeper than the ocean, lost in your eyes, caught up in emotion. Every heartbeat whispers your name, nothing will ever feel the same. I fell in love and now I know. With you beside me I found home. Through every storm, through every night, you're mine forever, my guiding light. And if the world should fade away, I'll still love you every day. Final, I fell in love. ನಾನು ಕೆಲವು ಕಳೆದ ಸಾರಿ ನಾನು ಈ ಸಭೆಗೆ ದೊಡ್ಡಬಳ್ಳಾಪುರ ಮತ್ತು ಪಾಲ್ಜೋಗೇಳಿ ಸೇವೆಗೆ ಬರುವಾಗ ಇವರ ಮನೆಯಲ್ಲಿ ಉಳ್ಕೊಂಡಿದ್ದೆ. ಅವರು ಸತ್ಕಾರ್ಯವನ್ನು ಮಾಡಿದರು. ಸೇವಕರನ್ನು ಯಾವ ರೀತಿಯಾಗಿ ಗೌರವಿಸಬೇಕೆಂಬುದಾಗಿ ಈ ಕುಟುಂಬವನ್ನು ನೋಡಿ ನಾನು ಕಲಿತೆ. ಭಾಳಷ್ಟು ಮಟ್ಟಿಗೆ ಅಭಿಮಾನವಿಟ್ಟು ಅವರನ್ನು ಸಮಯಕ್ಕೆ ಸೇವೆ ಮಾಡಿದರು. ಆಗ ನಾನು ಅವರಲ್ಲಿ ಹಂಚಿಕೊಳ್ಳುವಾಗ ಅವರು ಒಂದು ಮಾತು ಹೇಳಿದರು, ನನ್ನ ಮಗಳಿಗೆ ಒಂದು ವರ ಬೇಕೆಂಬುದಾಗಿ. ನಾವು ದೇವರಲ್ಲಿ ಪ್ರಾರ್ಥನೆ, ಒಂದು ಗೀತೆಯನ್ನು ಹಾಡಿ ಪ್ರಾರ್ಥನೆ ಮಾಡು, ದೇವರೇ ಈ ವರ್ಷ ಈ ಕುಟುಂಬಕ್ಕೆ ಇನ್ನು ಅದ್ಭುತದ ದಿನಗಳನ್ನು ಕೊಡಬೇಕೆಂಬುದಾಗಿ. ದೇವರು ನಿಜವಾಗಲೂ ಅಂದು ನಾವು ಪ್ರಾರ್ಥನೆ ಮಾಡಿದಂಥ ಪ್ರಾರ್ಥನೆ ಅವರ ಕುಟುಂಬದಲ್ಲಿ ಫಲದಾಯಕವಾದಂಥ ಜೀವಿತವನ್ನು ಅವರಿಗೆ ದಯಪಾಲಿಸಿಕೊಟ್ಟಿದ್ದಾರೆ. ನಮ್ಮ ದೇವರಿಗೆ ಮೊರೆ ಇಡುವಾಗ ಆತನು ತಕ್ಕ ಕಾಲದಲ್ಲಿ ತಕ್ಕ ಸಹಾಯವನ್ನು ದಯಪಾಲಿಸಿಕೊಡುವಂಥ ದೇವರು ಎಂಬುದಾಗಿ ನಾವು ಅನುಭವದಿಂದ ತಿಳ್ಕೊಳ್ಳುವಂಥ ಕೃಪೆಗೆ ನಮ್ಮನ್ನು ಈ ಕುಟುಂಬವನ್ನು ನಡೆಸಿದ್ದಾರೆ. ದೇವರ ಕುಟುಂಬವನ್ನು ಏರಳವಾಗಿ ಆಶೀರ್ವದಿಸಲಿ. ಮುಂದೆ ಜೀವನದಲ್ಲಿ ಸಂಗಾತಿಯಾಗಿ ಸೇರುವಂಥ ರೀಟಾ ಮತ್ತು ಅವರ ಕುಟುಂಬವನ್ನು ದೇವರ ಜೀವನವನ್ನು ನಲ್ಕೆಯಲ್ಲಿ ಆತನ ನಾವಿಕನಾಗಿದ್ದುಕೊಂಡು ನಡೆಸಲೆಂಬುದಾಗಿ ನಾನು ಯಾವಾಗಲೂ ಪ್ರಾರ್ಥಿಸುವಂತವನಾಗಿದ್ದೇನೆ. ನಿಮ್ಮೆಲ್ಲರನ್ನ ಮತ್ತೊಂದು ಆವೃತ್ತಿ ಎರಡೂ ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಹಾಗೂ ತಡ ಆಗಿದೆ, ದಯಮಾಡಿ ಬೇಸರ ಮಾಡ್ಕೋಬೇಡಿ. ಇನ್ನೊಂದು 10 ನಿಮಿಷದಲ್ಲಿ ಮತ್ತೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಎಲ್ಲರೂ ಭೋಜನ ಸಿದ್ಧವಾಗಿದೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ನಾವು ಹೋಗಬೇಕು ಮತ್ತು ಮಕ್ಕಳನ್ನು ಆರೈಸಬೇಕು ಎಂಬುದಾಗಿ ಕುಟುಂಬದ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಹಾಗೂ ನಮ್ಮ ಸಭೆಯ ಸಭಾಪಾಲಕರು
ರೆವರೆಂಡ್ ಸಂಜಯ್ ಅಯ್ಯನವರು ಈ ಸಭೆಯನ್ನು ಅವರೇ ನಡೆಸ್ತಾ ಇರೋದು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೀವು ನಮ್ಮ ಇಷ್ಟದ ಪ್ರಕಾರ ಒಂಚೂರು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಂಡಾಗ ಅವ್ರು ಆಯ್ತಣ್ಣ, ಖಂಡಿತ ನಿಮ್ಮ ಏನು ಆಸೆ ಇದೆ ಅದೇ ಥರ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಅವ್ರು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ಈ ಒಂದು ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿ ಬರುವಂಥ ಸ್ಥಿತಿಯಲ್ಲಿ ನಡೆಸಿದ್ದಾರೆ. ಉತ್ತಮವಾದ ದೇವ ಸಂದೇಶವನ್ನು ಕೂಡ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಪ್ರಯೋಜನಕಾರಿ ಆಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಪ್ರಿಯ ಅಯ್ಯನವರನ್ನ ಕುಟುಂಬದ ಪರವಾಗಿ ಸನ್ಮಾನಿಸಿದ್ದೇವೆ. Every day's a gift when I'm with you. Before I met you, I was only half lost in the silence, searching for a path. Then God in His mercy, He answered my prayer. Now every heartbeat says you're mine forever. Life is better with you. Love is stronger in Christ. Every moment we share is a glimpse of paradise. Through the highs and the lows, His grace pulls us through. Forever and always, life is better with you. When the storms rise and the night feels long, we'll hold on to faith. His love keeps us strong. Your smile reminds me of His endless light. Together we'll shine in the darkest night. Life is better with you. Love is stronger in Christ. Every moment we share
is better with you. I found a love for me. Darling, just dive right in, follow my lead. Well, I found a girl, beautiful and sweet. Well, I never knew you were the someone waiting for me. 'Cause we were just kids when we fell in love, not knowing what it was. I will not give you up this time. Darling, just kiss me slow. Your heart is all I own, and in your eyes you're holding mine. Baby, I'm dancing in the dark with you between my arms, barefoot on the grass. We're listening to our favorite song. When you said you looked a mess, I whispered underneath my breath, but you heard it. Darling, you look perfect tonight. Well, I found a woman stronger than anyone I know. She shares my dreams. I hope that someday I'll share her home. I found a love to carry more than just my secrets, to carry love, to carry children of our own. We are still kids, but we're so in love, fighting against all odds. I know we'll be alright this time. Darling, just hold my hand, be my girl, I'll be your man. I see my future in your eyes. Baby, I'm dancing in the dark with you between my arms, barefoot on the grass, listening to our favorite song. When I saw you in that dress, looking so beautiful, I don't deserve this. Darling, you look perfect tonight. No, no, no. Baby, I'm dancing in the dark with you between my arms, barefoot on the grass, or listening to our favorite song. I have faith in what I see. Now I know I have met an angel in person, and she looks perfect. I don't deserve this. You look perfect tonight. You're the light, you're
You're the night, you're the color of my blood. You're the cure, you're the pain. You're the only thing I wanna touch. Never knew that it could mean so much, so much. You're the fear, I don't care, 'cause I've never been so high. Follow me through the dark, let me take you past the satellites. You can see the world you brought to life, to life. So love me like you do, la la, love me like you do. Love me like you do, la la, love me like you do. Touch me like you do, ta ta, touch me like you do. What are you waiting for? Fading in, fading out, on the edge of paradise. Every inch